ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿಲ್ಲಿ ಮಕ್ಕಳಿಗೋಸ್ಕರ ಹಾಲಿಗೆ ಹಾಕ್ಕೊಂಡು ಕುಡಿಯೋ ರೀತಿ ಒಂದು ಪೌಡರ್ನ ನಾನಿಲ್ಲಿ ತೋರಿಸ್ತಿದ್ದೀನಿ. ಪ್ರೋಟೀನ್ ಪೌಡರ್ ಫ್ರೆಂಡ್ಸ್. ನಾನು ಒಂದು ಜಾಮೂನ್ ಬಟ್ಲಲ್ಲಿ ಮೊದಲನೇದಾಗಿ ಪಿಸ್ತಾನ ತೆಗೆದುಕೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಒಂದು ಜಾಮೂನ್ ಬಟ್ಲಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ನಾನು ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ಬಾದಾಮಿ ತೊಗೊಂಡು ಬಾದಾಮಿನ ಸ್ವಲ್ಪ ನೀಟಾಗಿ ಸಣ್ಣ ಹುರಿಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲೆಲ್ಲ ದಪ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ನಾವೇನನ್ನು ಪೀಸ್ ಮಾಡಿರೋದಿಲ್ಲ. ಹಾಗಾಗಿ ಇದನ್ನು ಸಹಿತ ಸ್ವಲ್ಪ ಗೋಲ್ಡ್ ಬಣ್ಣ ಬರೋ ರೀತಿ ಸಣ್ಣ ಹುರಿಯಲ್ಲಿ ಹುರ್ಕೊಂಡಾದಮೇಲೆ ಇದನ್ನು ಸೇಮ್ ಪ್ರೊಸೆಸ್ಸಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್. ಎತ್ತಿ ತಗೊಳ್ತಾ ಇದ್ದೀನಿ, ನೋಡ್ತಿದ್ರಲ್ಲ ಹೀಗೆ. ನಂತರ ನಾನು ಅದೇ ಜಾಮೂನ್ ಬಟ್ಲಲ್ಲಿ ಒಂದು ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಅದನ್ನು ಸಹಿತ ಸ್ವಲ್ಪ ಗೋಲ್ಡನ್ ಬಣ್ಣ ಬರೋ ರೀತಿಯಾಗಿ ಅಂದರೆ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಕೈ ಬಿಡ್ದೇ ಹುರಿಯೋದ್ರಿಂದ ಸಿಯೋದಿಲ್ಲ. ಸೇಮ್ ಫ್ರೆಂಡ್ಸ್, ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸೂರ್ಯಕಾಂತಿ ಬೀಜವನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಅದನ್ನು ಸಹಿತ ಬಾಯ್ಲ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಪರಂಗಿಕಾಯಿ ಬೀಜನ ಸಹಿತ ಒಂದು ಬಟ್ಲು ನಾನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ನೆನಪಿನ ಶಕ್ತಿಗಾಗಿರ್ಬೋದು, ಆಮೇಲೆ ನಮ್ಮ ಮಕ್ಕಳು ಕೈಕಾಲು ನೋವು, ಸೊಂಟ ನೋವು ಮಕ್ಕಳಿಗೂ ಇವಾಗ ಸಣ್ಣ ಮಕ್ಕಳಿಗೆ ಬರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಪ್ರೋಟೀನ್ ಹಾಕಿಬಿಟ್ಟು ಎಳ್ಳು, ಕರಿ ಎಳ್ಳು, ಅಗಸೆ ಬೀಜ ಮತ್ತು ಕಾಮಕಸ್ತೂರಿ ಬೀಜ ಈ ರೀತಿಯಾದಂಥ ಮಿಕ್ಸ್ ಶೀಟ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್. ಅದನ್ನು ನಾನು ತೆಗೆದುಕೊಂಡು ಬಂದುಬಿಟ್ಟು ಇಲ್ಲಿ ಅಂದರೆ ವಾಟರ್ ಮೆಲನ್ ಬೀಜ ಆಗಿರಬಹುದು, ಆಮೇಲೆ ಸಣ್ಣ ಸೂರ್ಯಕಾಂತಿ ಬೀಜ, ಈ ರೀತಿ ನಾನು ಪ್ರತಿಯೊಂದನ್ನು ನಾನು ಇಲ್ಲಿ ಮಿಕ್ಸ್ ಇರೋದನ್ನು ಹುರ್ಕೊಂಡು ಹಾಕ್ತಾಯಿದ್ದೀನಿ. ನಂತರ ಮೆಕೇನ್ ಅದನ್ನು ಸಹಿತ ನಾನು 2 ಕಪ್ನ ಹಾಕಿಬಿಟ್ಟು ಹುರಿದು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್, ಮಕ್ಕಳು ಬುದ್ಧಿಶಕ್ತಿಗೆ ತುಂಬಾ ಇಂಪಾರ್ಟೆಂಟು. ಮತ್ತು ದೊಡ್ಡವರಿಗಾಗಿರ್ಬೋದು ಕೈಕಾಲು ನೋವು, ಸೊಂಟ ನೋವು ತುಂಬ ಇರುತ್ತಲ್ಲ, ಅದಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾನು ಈ ರೀತಿಯಾಗಿ ನೋಡಿ, ಈ ರೀತಿ ಹಿಚ್ಕಿದಾಗ ಇದು ಪೌಡರ್ ಥರ ಆಗಬೇಕು ಫ್ರೆಂಡ್ಸ್. ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ. ನಂತರ ಫ್ರೆಂಡ್ಸ್, ಇಲ್ಲಿ ನಾನು ಕೇಸರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬಿಸಿ ಇರೋದ್ರಿಂದ ಈ ಕಾಳುಗಳು ಬಿಸಿ ಇದೆ, ಅದರಲ್ಲೇ ಹಾಕಿಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ಏನು ಮಾಡಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇಷ್ಟನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ನಾನು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೌಡರ್ ಮಾಡಿಕೊಂಡು ಅಷ್ಟೂ ನಾನು ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ರೀತಿ ಪೌಡರ್ ಮಾಡ್ಕೊಂಡಾದಮೇಲೆ ನಾನು ಮನೆಯಲ್ಲೇ ಓಮಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ, ಏಲಕ್ಕಿ, ಲವಂಗ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ಶೀತ, ಕೆಮ್ಮು, ನೆಗಡಿ ಈ ಥರದಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಸಹಿತ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು ಕುಡಿಯುವಾಗಲೂ ಘಮ ಘಮ ಅನ್ನುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಇನ್ನೂ ಸ್ವಲ್ಪ ಕುಡಿಬೇಕನ್ಸುತ್ತೆ. ಈ ರೀತಿ ಈ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಜಾಕಾಯಿನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಕುಟ್ಟಿ ಸ್ವಲ್ಪ ಈ ರೀತಿ ಓಪನ್ ಮಾಡಿಕೊಂಡು ಇದರಲ್ಲಿ ಕುಟ್ಕದಲ್ಲಿ ನಾನು ಕುಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಫುಲ್ ಕುಟ್ಕೊಳ್ಳಲ್ಲ, ಸ್ವಲ್ಪ ಸ್ವಲ್ಪ ತರ್ತರಿಯಾಗಿ ಕುಟ್ಟಿ ಸ್ವಲ್ಪ ಪುಡಿ ಮಾಡಿಕೊಂಡು ಇದನ್ನು ನೀಟಾಗಿ ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ಇದು ಸಹಿತ ಬುದ್ಧಿಯನ್ನು ಚುರುಕು ಮಾಡುತ್ತೆ, ನೆನಪಿನ ಶಕ್ತಿ ಇಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಇಷ್ಟು ಸ್ವಲ್ಪ ಪೌಡರ್ ಮಾಡಿಕೊಂಡು. ನಂತರ ಈ ಕಲ್ಲು ಸಕ್ಕರೆ ಅಂದರೆ ರೆಡ್ ಕಲ್ಲು ಸಕ್ಕರೆ ಬರುತ್ತಲ್ಲ ಫ್ರೆಂಡ್ಸ್, ಇದು ತುಂಬ ಒಳ್ಳೆಯದು ಮಕ್ಕಳಿಗೆ. ಆಮೇಲೆ ಕೂಲ್ಡಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಬಾಡಿ, ಹಾಗಾಗಿ ಮಕ್ಕಳಿಗೂ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಸಹಿತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಈ ರೀತಿ ಪೌಡರ್ ಮಾಡಿ ಇವಾಗ ನಾನು ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ನಲ್ಲ, ಡ್ರೈ ಫ್ರೂಟ್ಸ್ ಮಿಕ್ಸ್ಚರ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ನಾನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಡೈಲಿ ಮಕ್ಕಳಿಗೆ ನೀವು ಸಂಜೆ ಸ್ಕೂಲಿಂದ ಬಂದಮೇಲೆ ಆದ್ರೂ ಹಾಲು ಕೊಡ್ತಿರಲ್ಲ, ಆವಾಗ ಕೊಡ್ಬೋದು, ಅಥವಾ ಬೆಳಗ್ಗೆ ಏನಾದರೂ ಕೊಡ್ಬೋದು. ಡೈಲಿ ಒಂದೊಂದು ಚಮಚನ ಹಾಲಿಗೆ ಹಾಕ್ಕೊಡೋದ್ರಿಂದ ಮಕ್ಕಳು ತುಂಬ ಬುದ್ಧಿಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ನಾನಿವಾಗ ಇಲ್ಲಿ ಹಾಲಲ್ಲಿ ಯಾವ ರೀತಿ ಕೊಡೋದು ಅಂತ ತೋರಿಸ್ತಿದ್ದೀನಿ. ನಾನು ಫಸ್ಟ್ 2 ಗ್ಲಾಸ್ಗೆ ಒಂದೊಂದು ಸ್ಪೂನ್ ಒಂದು ಗ್ಲಾಸ್ ಪೌಡರ್ನ ಹಾಕ್ಕೊಂಡು ನಂತರ ಸೇಮ್ 1 ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೆಸಸರಿ ಅಂದರೆ ನಿಮಗೆ ಮಕ್ಕಳು ಬೇಕು ಅಂದರೆ ಹಾಕ್ಬೋದು. ಅದು ಕಲ್ಲು ಸಕ್ಕರೆ ಏನು ತುಂಬ ಹಾಕಿರೋಲ್ಲ ಫ್ರೆಂಡ್ಸ್, ಬಟ್ ಫ್ಲೇವರಿಗೆ ಹಾಕಿರ್ತೀವಿ ಅಷ್ಟೇ. ನೀವು ಬೆಲ್ಲ ಅಥವಾ ಸಕ್ಕರೆ ಬೇಡ, ಬೆಲ್ಲ ಅಥವಾ ಜೇನುತುಪ್ಪನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾನಿಲ್ಲಿ ಹಾಲು ಕಾಸಿ ಇದರಲ್ಲಿ ಹಾಕಿ ಸ್ವಲ್ಪ ಮೇಲೆ ಡೆಕೋರೇಷನ್ಗೆ ಕೇಸರಿ ಹಾಕ್ತಾಯಿದ್ದೀನಿ. ಡೈಲಿ ಕುಡಿಯೋದಕ್ಕೇನು ಬೇಡ ಫ್ರೆಂಡ್ಸ್, ಜಸ್ಟ್ ಅಪರೂಪಕ್ಕಾದರೆ ಕೇಸರಿ ನಾನು ಆಲ್ರೆಡಿ ಹಾಕಿದ್ದೀನಿ, ಜಾಸ್ತಿ ಬೇಡ, ತುಂಬ ಹೀಟು ಫ್ರೆಂಡ್ಸ್. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ.
ಪ್ರೋಟೀನು ಮಕ್ಳಿಗೆ ಸಿಗುತ್ತೆ. ನೀವು ಒಂದೊಂದು ಲೋಟ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ತುಂಬಾ ಒಳ್ಳೆಯದಾಗುತ್ತೆ. ಈಗ ತುಂಬ ಚಿಕ್ಕ ಚಿಕ್ಕ ವಯಸ್ಸಿಗೆ ಸೊಂಟ ನೋವು ಅಂತಾರೆ, ಹಾಗಾಗಿ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳು ನೀವು ಎಲ್ಲರೂ ಕುಡೀರಿ. ಹೇಗಿತ್ತು ಈ ವಿಡಿಯೋ, ಆಮೇಲೆ ಏನು ಅನ್ನಿಸ್ತು ಈ ವಿಡಿಯೋದಲ್ಲಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ಇಲ್ಲಿ ನನ್ನ ಮಕ್ಕಳು ಕುಡಿದ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ತಿದ್ದಾರೆ, ನೋಡ್ತಿದ್ದೀರಲ್ಲ. ಇದು ಮಕ್ಳಿಗೆ ತುಂಬ ಇಷ್ಟ ಆಯಿತು. ಇನ್ನೂ ಒಂದೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಡು ಮಮ್ಮಿ ಅಂತ ಹೇಳ್ತಾಯಿದ್ರು. ಬಟ್ ಜಾಸ್ತಿ ಆದರೆ ಅಮೃತನೂ ವಿಷ ಆಗುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕಿ ಮಕ್ಳಿಗೆ ಕೊಡಿ. ಥ್ಯಾಂಕ್ ಯು.